ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಸ್ವಾಮೀಜಿಗಳು, ಬೇರೆ ಬೇರೆ ಧರ್ಮಗುರುಗಳು ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಕರೆಸಿಕೊಳ್ಳಲಾಗಿದೆ. ಗಂಗಾಧರ ಮೂರ್ತಿ ಅವರು, ಸಿದ್ದರಾಮಯ್ಯನವರು ರಿಸೈನ್ ಮಾಡೋವರೆಗೂ ಮೂಲ ಕಾಂಗ್ರೆಸ್ಸಿಗರು ಮುಖ್ಯಮಂತ್ರಿ ಆಗಿರಲಿಲ್ಲ, ವಲಸೆ ಕಾಂಗ್ರೆಸ್ಸಿಗರು ಮುಖ್ಯಮಂತ್ರಿ ಆಗಿದ್ರು. ಈಗ ಹೊಸದಾಗಿ ಭಾಳ ವರ್ಷಗಳ ನಂತರ ಮೂಲ ಕಾಂಗ್ರೆಸ್ಸಿಗರು ಮುಖ್ಯಮಂತ್ರಿ, ಹಾಗಾಗಿ ಅವರ ಕಾರ್ಯಕರ್ತರು ಖುಷಿಯಾಗಿದ್ದಾರೆ ಅಂತ ಹೇಳ್ತಿರ್ತೀವಿ. ಹೌದಾ? ಆ ಥರ ಇದೆಯಾ? ನೋಡಿ ಸರ್, ಯಾವತ್ತೂ ಒಂದು ರಾಜಕೀಯ ಪಕ್ಷ ರಾಜಕಾರಣಿಗಳು ತನ್ನ ಪಕ್ಷ ಅಧಿಕಾರದಲ್ಲಿ ಇದೆ ಎಲ್ಲ ನೋಡ್ತಾರೆ ಹೊರತು, ಈಗ ಹಂಗೆ ಲೆಕ್ಕ ಹಾಕೊಂಡ್ರೆ ನಾವು ಎಷ್ಟೋ ಸರಿ ಚರ್ಚೆ ಮಾಡಿದ್ವಿ. ದೇವೇಗೌಡರು ಸಾಹೇಬರು ಕಾಂಗ್ರೆಸ್ನವರು, ನಿಮ್ದೆಲ್ಲಿ ಪಕ್ಷ? ನಮ್ಮ ಪಕ್ಷನೇ ಅಲ್ಲಿ ಇಷ್ಟು ವರ್ಷ. ಆಮೇಲೆ ಅದು ಕೂಡ ಓ ಕಾಂಗ್ರೆಸ್ ಆರ್ ಕಾಂಗ್ರೆಸ್ಸೇನೆ. ದೇವೇಗೌಡರೆಲ್ಲ ಓ ಕಾಂಗ್ರೆಸ್ಸಿಗೆ ಹೋದ್ರು. ನಾನು ಹೇಳ್ಯಾನ ಅನ್ಕೊಂಡೆ, ಯಾಕಂದ್ರೆ ಅಲ್ಲ ಅದು ಕಾಂಗ್ರೆಸ್ ಅಂತ. ದೇವರಾಜ್ ಅರಸು ಅವ್ರ ಕಾಲದಲ್ಲಿ ಐ ಅಂಡ್ ಯು ಆಯ್ತು, ಓನವರು ಅಲ್ಲ, ಮುಂದೆ ಅವರು ಓದಲ್ಲಿ ಆಯ್ತು. ಅವ್ರನ್ನ ಚುನಾಯಿತ ಪ್ರತಿನಿಧಿಯಾಗಿ ಅವ್ರು ಯಾವತ್ತು ಪ್ರತಿನಿಧಿಯಾಗಿ ಅವ್ರನ್ನ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ತಪ್ಪಿಸಿದ್ದು ಮಾತ್ರ ಅವರು ಅವರ ಜೀವನದಲ್ಲಿ 1962 ಅವತ್ತು ಕಾಂಗ್ರೆಸ್ನವ್ರು ಯಾರು ತಪ್ಪಿಸ್ಲಿಲ್ಲ ಅಂದಿದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಭಾಗವಾಗಿ ಎಲ್ಲೋ ಹೋಗ್ಬಿಡ್ತಿದ್ರು ದೇವೇಗೌಡ. ಅವತ್ತಿಗೆ ಅಲ್ಲ, ರಾಮಚಂದ್ರ ರಾಯರ್ ಅಂತೇಳಿ ಒಬ್ರು ಮಿನಿಸ್ಟರ್. ಆಮೇಲೆ ಸರ್ ಅಲ್ಲಿ ಬಹಳ ಇತಿಹಾಸ ನೋಡೋರು. ಹಿಂದಿನ ಕಾಲದಲ್ಲಿ ಇವ್ರು ಸ್ವತಂತ್ರ ಹೋರಾಟಗಾರರು, ಇನ್ನೊಂದು ಏನೋ ಒಂದು ಕಾರಣಗಳು. ಆಮೇಲೆ ಆ ಕಾಲದ ರಾಜಕಾರಣ ಆಗಿತ್ತು ಅಂದ್ರೆ ಅವ್ನು ಫ್ರೀ ಆಗಿದ್ದಾನ, ಕೊಟ್ಬಿಡಿ ಹೋಗಿ ಮಾಡ್ಕೊಳ್ಳಿ ಅನ್ನಂಗಿದ್ದು. ಈಗ ಎಲ್ಲಿದೆ ಆ ಕಾಲ? ಅವ್ನು ಸುಮ್ಮನೆ ಕೂತವನಪ್ಪ, ಕೊಟ್ಬಿಡ್ರಿ ಏನೋ ಮಾಡಲಿ, ಕೆಲಸ ಮಾಡಲಿ ಜನರದು ಅಂತ ಹೇಳಿ ಜನನೇ. ಇವತ್ತಿನ ಚುನಾವಣೆಗಳೇ ಬೇರೆ ಸರ್. ಯಾವುದೋ ಒಂದು ಸಹಕಾರ ಸಂಘದ ಇದಕ್ಕೆ ಕೋಟಿಗಳ ಗಟ್ಟಲೆ ಆಗ್ಬಿಟ್ಟಿದೆ ಸರ್ ಒಂದು ಚುನಾವಣೆಗೆ. ಸೊ ಇವೆಲ್ಲ ಎಲ್ಲ ಧರ್ಮಗುರುಗಳು ಅವರುಗಳ ಒಂದು ಆಶೀರ್ವಾದವನ್ನು, ಅವರ ಒಂದು ವಿಶ್ವಾಸನ ತೆಗೆದುಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಮೂಲಕ ಎಲ್ಲರನ್ನೂ ಕೂಡ ತಾನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಚುನಾವಣೆ ಮುಗಿದು ಇಮಿಡಿಯೇಟ್ ಆಗಿ ಸರ್ಕಾರ ಬಂದಾಗ ಈ ರೀತಿಯಾದಂತಹ ವಾತಾವರಣಗಳನ್ನು ನಾವು ನೋಡ್ತೀವಿ. ಅಂದರೆ ಹೊಸ ಸರ್ಕಾರ 5 ವರ್ಷಗಳ ಬೇರಿನೊಂದು ಆಡಳಿತ ಇರುತ್ತೆ, ಅದರ ಬದಲಿಗೆ ನಾವು ಬಂದಿದ್ದೀವಿ, ಹಾಗಾಗಿ ನಾವು ಹೊಸತನವನ್ನು ತೋರಿಸ್ಬೇಕು ಅನ್ನೋ ರೀತಿಯ ಮಧ್ಯಂತರದ ಸರ್ಕಾರಗಳು ಬರುವಂತಹ ಸಂದರ್ಭದಲ್ಲಿ ನಾವು ಸದಾನಂದ ಗೌಡರ ಸರ್ಕಾರ ನೋಡಿದ್ವಿ, ಹಾಗೆಯೇ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದನ್ನು ನೋಡಿದ್ವಿ, ಅಥವಾ ಬೊಮ್ಮಾಯಿಯವರು ಮುಖ್ಯಮಂತ್ರಿಯನ್ನು ನೋಡಿದ್ವಿ. ಅದೊಂದು ನಾರ್ಮಲ್ ಆದಂಥ ಪ್ರಾಸೆಸ್ ರೀತಿಯಲ್ಲಿ ಅಧಿಕಾರದ ಬದಲಾವಣೆಗಳಾಗಿದ್ದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಒಂದು ವಿಶೇಷವಾಗಿ, ಅಂದರೆ ತಾನು ಸಾಧಿಸಿರೋ ಗುರಿಯನ್ನು ತಲುಪುವಾಗ ಅದನ್ನು ವಿಶೇಷವಾಗಿ, ಯಾಕಂದರೆ ಅವರ ಪಾಲಿಗೆ, ಅದು ಸದಾನಂದ ಗೌಡರಿಗೆ ಆಗಿರ್ಬೋದು, ಅಥವಾ ಶೆಟ್ಟರ್ ಅವ್ರಿಗೆ ಆಗಿರ್ಬೋದು, ಅಥವಾ ಬೊಮ್ಮಾಯಿ ಅವರಿಗೆ ಆಗಿರ್ಬೋದು, ಅದು ಅವರ ಪಾಲಿಗಿನ ಅತ್ಯಂತ ವಿಶೇಷ ದಿನ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರವರುಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂತಹ ದಿನಗಳು. ಆದರೆ ಶಿವಕುಮಾರ್ ಅವರು ಈ ಮೂವರನ್ನ ನಾನೇನೇನು ಹೆಸರಿಸಿದ್ದೀನಿ, ಆ ಮೂವರು ಕೂಡ ಮುಖ್ಯಮಂತ್ರಿ ಆಗೋದನ್ನು ಬಹಳ ಪ್ಲಾನ್ ಮಾಡ್ಕೊಂಡಿದ್ದಂಥವರಲ್ಲ. ಅವರು ಆ ಸಂದರ್ಭಗಳ ಸಾಂದರ್ಭಿಕ ಬೆಳವಣಿಗೆಗಳಿಂದಾಗಿ, ರಾಜಕೀಯ ಬೆಳವಣಿಗೆಗಳಿಂದಾಗಿ ಮುಖ್ಯಮಂತ್ರಿ ಆದರೆ ಇವರು ಇದಕ್ಕೆ ಬಹಳ ಕನಸು ಕಂಡಿದ್ರು. ನಾನು ಅಧಿಕಾರವನ್ನು ಸ್ವೀಕರಿಸಲೇಬೇಕು ಅಂತಿದ್ರು, ಈಗ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಒಂದು ವಿಶೇಷ ದಿನವಾಗಿ ಪರಿವರ್ತನೆ ಮಾಡಿಕೊಳ್ಳೋದ್ರ ಕಡೆಗೆ ಅವರು ಹೊರಟಿದ್ದಾರೆ. ಆ ಒಂದು ಕಾರ್ಯಕ್ರಮವನ್ನು ಲೋಕಭವನದಲ್ಲಿ ನಡೆದರೂ ಕೂಡ ಅದರ ಅದ್ಧೂರಿತನ ಕಡಿಮೆ ಆಗಿಲ್ಲ. ಮಾತಾಡ್ತೀನಿ ಸರ್, ಇವತ್ತು ಸಚಿವರಾಗಿ ಫಸ್ಟ್ ಟೈಮ್ ಸಂಪುಟ ಸೇರ್ಪಡೆ ಆಗ್ತಾ ಇದ್ದೀರಾ, ಈ ಕ್ಷಣ ತಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಒಂದು ಕಡೆ ಸಂತೋಷ ಇದೆ, ಮತ್ತೊಂದು ಕಡೆ ದುಃಖನೂ ಇದೆ. ಯಾಕೆಂದರೆ ಸಿದ್ದರಾಮಯ್ಯವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಂಪೂರ್ಣ ಅಧಿಕಾರವಧಿಯನ್ನು ಪೂರೈಸ್ತಾರೆ ಅಂತ ಹೇಳಿ ಭಾವಿಸಿದ್ದೆ, ಅದಾಗಿಲ್ಲ. ಆದರೂ ಅವ್ರನ್ನ ಕೆಳಗಿಳಿಸಿದ ಮೇಲೆ ಅವ್ರ ಜಾಗಕ್ಕೆ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವರಂತೂ ಒಳ್ಳೆ ಆಡಳಿತಗಾರ ಆಗಿದ್ದರು. ಅವರಿಗೆ ಹೆಸರಿಗೆ ತರುವ ಹಾಗೆ ನಾನು ಕೂಡ ಕೆಲಸ ಮಾಡಬೇಕಾಗಿದೆ, ಅದು ದೊಡ್ಡ ಜವಾಬ್ದಾರಿ ಇದೆ, ಪ್ರಯತ್ನ ಪಡ್ತಾರೆ ಸರ್. ಈಗ ಹಿಂದುಳಿದ ವರ್ಗಗಳನ್ನು ಮುನ್ನಡೆಸೋ ಜವಾಬ್ದಾರಿ, ಅಹಿಂದ ಸಂಘಟನೆ ಮುನ್ನಡೆಸೋ ಜವಾಬ್ದಾರಿ, ಈ ನಿಟ್ಟಿನಲ್ಲಿ ಯಾವ ಒಂದು ಡ್ರೀಮ್ ಇದೆ ಸರ್? ಈಗ ತಂದೆಯವ್ರಿಗೆ ಆಗಲೇ ಹೇಳಿದ್ದಾರೆ, ಅವರು ಬರೀ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಟ್ಟಿರೋದು, ಆದರೆ ಸಕ್ರಿಯ ರಾಜಕಾರಣಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅವರು ಖಂಡಿತ ಹಿಂದ ಸಂಘಟನೆ ಮಾಡೋದಕ್ಕೆ ಮತ್ತು ಅವರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡೋದನ್ನು, ಸಂವಿಧಾನ ರಕ್ಷಣೆಗೋಸ್ಕರ ಹೋರಾಟ ಮಾಡೋದನ್ನು ಸರ್. ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದೀರಾ, ತಾವು ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೀರಾ. ಆರೋಗ್ಯ ಕ್ಷೇತ್ರನ ಅಥವಾ ನಗರಾಭಿವೃದ್ಧಿ ಕ್ಷೇತ್ರನ, ಹಿಂದುಳಿದ ವರ್ಗ ಕ್ಷೇತ್ರನ ಯಾವ ಖಾತೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದೇ ಖಾತೆ ಕೊಡಿ ಅಂತ ಹೇಳಿ ನಾನು ಬೇಡಿಕೆ ಇಟ್ಟಿಲ್ಲ. ವರಿಷ್ಠರು ಯಾವ ತೀರ್ಮಾನ ಮಾಡ್ತಾರೋ, ಯಾವ ಖಾತೆ ಕೊಡಬೇಕು ಅಂತ ಹೇಳಿ ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಡಾಕ್ಟರ್ ಸಿದ್ದರಾಮಯ್ಯನವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಹೆಬ್ಬಾಕ ತಿಮ್ಮೇಗೌಡ ಜೊತೆ ನ್ಯೂಸ್ 18 ಕನ್ನಡ, ಬೆಂಗಳೂರು. ಇಲ್ಲಿ ಈಗಾಗಲೇ ಡಾಕ್ಟರ್ ಯತೀಂದ್ರ ಅವ್ರನ್ನ ಮಾತನಾಡಿಸ್ತಿದ್ರು ನಮ್ಮ ಪ್ರತಿನಿಧಿ. ಅವರು ಕೂಡ ಒಂದು ಮಾತನ್ನು ಹೇಳಿದರು, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಅದು ಒಂದು ರೀತಿಯಂಥ ದುಃಖದ ದಿನವೂ ಕೂಡ ಹೌದು ನನಗೆ. ಆದರೆ ನಾನು ಇವತ್ತು ಮಂತ್ರಿಯಾಗಿ, ನನ್ನ ಅಪ್ಪನ ಬದಲಿಗೆ ನನ್ನನ್ನು ಮಂತ್ರಿಯಾಗಿ ಮಾಡಿದ್ದಾರೆ ಅನ್ನೋಂಥನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಪ್ಪ ಅಂದರೆ ತನಗೆ ಸಿಕ್ಕಿರುವ
ಮಂತ್ರಿ ಸ್ಥಾನ ಇದು ಅಪ್ಪನ ಬಳುವಳಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಅವರು ಮಾತುಗಳಲ್ಲಿ. ಅಂದರೆ ಕರ್ನಾಟಕದ ರಾಜಕಾರಣ ಇದನ್ನೇ ನಾವು ಪ್ರಶ್ನೆ ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆ ಕೂಡ ಅದನ್ನೇ ನಾನು ಹೇಳ್ತಾ ಇದ್ದೆ. ಯಾವ ಕಾರಣಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರಲ್ಲಿ ಏನು ವಿಶೇಷವನ್ನು ಕಾಂಗ್ರೆಸ್ ಅವರು? ನೀವು ನಿಮ್ಮ ಸಂಪ್ರದಾಯವಾಗಿ ನೀವು ಅಧಿಕಾರವನ್ನು ಒಂದೊಂದು ಕುಟುಂಬಗಳಿಗೆ ಕೊಡೋದಕ್ಕೆ ಹೊರಟಿದ್ದೀರಿ ಹೊರತು ಬೇರೆ ಮಾಡೋಕ್ಕೆ ಹೊರಟಿಲ್ಲ. ಒಂದು ನಿಮಿಷ, ನಾನು ಕೂಡ ವರ್ಣಕ್ಷೇತ್ರದ ಮತದಾರನೇ. ಸೊ ಅವರು MLA ಆಗಿ ಹೇಗೆ ನಡ್ಕೊಂಡ್ರು ನಮಗೆ ಗೊತ್ತಿರೋ. ರಾಕೇಶ್ ಅವರು ಹೋಗಿ ಅವ್ರು ಫಾರಿನ್ಗೆ ಹೋಗೋ ದಿವಸ ನಾವು ಮೈಸೂರಲ್ಲಿ ಇಫ್ತಿಯಾರ್ ಕೂಟ ಇತ್ತು ಮೈಸೂರಲ್ಲಿ, ಬನ್ನಿ ಮಂಟಪ ಹತ್ರ. ಅದು ಮಾಡಿ ನಾವೆಲ್ಲ ವಿಶ್ ಮಾಡಿ ಬೇಗ ಬಂದುಬಿಡಿ ಅಂತೆಲ್ಲ ಹೇಳಿ ಕಳಿಸಿದ್ವಿ. ಅವ್ರು ಬರಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ನಾವು ಜೊತೆಯಲ್ಲೇ ಇದ್ವಿ. ಇವರು ರಾಜಕಾರಣಕ್ಕೆ ಬರ್ತಾರೆ ಅಂತ ಪಾಪ ಸಿದ್ದರಾಮಯ್ಯ ಸಾಹೇಬ್ರು ಇವ್ರು ರಾಜಕಾರಣಕ್ಕೆ ಕರ್ಕೊಂಬರೋಕ್ಕೆ ಭಾಳ ಹರಸಾಹಸ ಮಾಡಿ ಕಡೆಗೆ ಅವ್ರ ತಾಯಿ ಅವ್ರನ್ನ ಮನವೊಲಿಸಿ ಇವ್ರನ್ನ ಕರ್ಕೊಂಬಂದಿದ್ದು. ಬಟ್ ಅಷ್ಟು ಒತ್ತಾಯ ಮಾಡಿ ಕರ್ಕೊಂಬರೋದೇನಿತ್ತು? ಅಲ್ಲಲ್ಲ, ಯಾಕೆಂದ್ರೆ ಸರ್ ಈಗ ತಮಗೆ ಮಾಡಿ ಕರ್ಕೊಂಬರೋದೇನಿತ್ತು? ಅಪ್ಪನ ನಂತರ ಮಗ ಬೇಕು ಅಂತ ಕಾರಣಕ್ಕಾಗಿ ತಾನೆ ಇವತ್ತು ಇದು ಎಲ್ಲ ರಾಜಕೀಯ. ನಾನು ಕಾಂಗ್ರೆಸ್ ಒಬ್ಬರನ್ನ ಕೇಳ್ತಾ ಇಲ್ಲ ಇಲ್ಲಿ ಸರ್. ದೇವರಾಜ್ ರಾಜಕಾರಣಿಗಳು ಕೇಳೋ ಪ್ರಶ್ನೆ ನಾನು ಅದನ್ನೇ ಹೇಳ್ತೀನಿ ಕೇಳಿ. ದೇವರಾಜ್ ಅರಸು ಅವರು ಕಾಂಗ್ರೆಸ್ ಬಿಟ್ಟು ಹೋದ್ರು. ಅವರು ಅವ್ರದ್ದೇ ಆದಂಥ ಪಕ್ಷ ಕಟ್ಕೊಂಡ್ರು, ಜನತಾ ಪರಿವಾರದ ಜೊತೆಲಿ ಬಂದರು. ಅವತ್ತು ಚಂದ್ರಪ್ರಭಾ ಅರಸು ಅವ್ರು ಏನೂ ಇರಲಿಲ್ಲ, ಕರ್ಕೊಂಡು ಬಂದು ಅವ್ರನ್ನ ರೆಪ್ರೆಸೆಂಟೇಷನ್ ದೇವರಾಜ್ ಅರಸು ಅಂತೇಳಿ ಕರ್ಕೊಂಡು ಬಂದು ಅವ್ರು ಎಲ್ರಿಗಿಂತ ಒಳ್ಳೆ ಕೆಲಸನೇ ಮಾಡಿದ್ರು. MP ಆಗಿ ಮಂತ್ರಿ ಆಗಿ ಈಗ ಜನರೇಷನ್ ಶಿಫ್ಟ್ ಅಂತ ನಾವು ಅಂದ್ಕೊಳ್ಬೇಕಾ ಬೇಡವಾ? ಒಂದು ಹೊಸ ತಲೆಮಾರು ರಾಜಕಾರಣಕ್ಕೆ ಹೆಜ್ಜೆ ಹಾಕ್ತಾ ಇರುವಂತ ದೇವರಾಜ್ ಅರಸು ಅವರು ಕೂಡ ಬೇರೆ ಇದೆ. ಮೈಸೂರಿನಲ್ಲಿ ಗೆದ್ದಂತವ್ರು ಅನೇಕ ರಾಜ್ಯಗಳಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಿರುವ ಕುಟುಂಬ ರಾಜಕಾರಣಗಳು ಒಂದು ಕಡೆಯಲ್ಲಿ ಮರೆ ಆಗುವಂತದನ್ನ ಅಥವಾ ಅವ್ರನ್ನ ಅಧಿಕಾರದಿಂದ ದೂರ ಇಡುವಂತಹ ಕೆಲಸಗಳು ಕೂಡ ನಡೀತಾ ಬಂದಿದ್ದಾವೆ. ಎಲ್ಲಿ ನಾವು ಬಿಜೆಪಿನಲ್ಲಿ ನಮಗೆ ಅವಕಾಶ ಇದೆ, ಮಾಡ್ತಾ ಇದೀವಿ. ಹೋಗಿರ್ತಾ ಇಲ್ಲ. ಬಿಜೆಪಿ ಅವರ ತಪ್ಪು ಮಾಡಿದ್ರೆ ನೀವು ಮಾಡ್ಬೇಕು. ನಿಮ್ಮ ಹಿರಿಯರು ತಪ್ಪು ಮಾಡಿದ್ರೆ ನಿಮ್ಮ ಹಿರಿಯರುಗಳು ತಪ್ಪು ಮಾಡಿದ್ರೆ ತಗೊಂಡು ಸಿದ್ದರಾಮಯ್ಯ ಅವರು ತಪ್ಪು. ಎಲ್ಲ ರಾಜಕಾರಣಿಗಳನ್ನ ಕೇಳ್ತಾ ಇದ್ವಿ. ಯತೀಂದ್ರ ಅವ್ರನ್ನ ನೀವು ನಮ್ಮ ಪಕ್ಷದ ಕಂಪೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮಲ್ಲಿ ವಿಜಯೇಂದ್ರ ಅವ್ರನ್ನ ನೀವು ಕೋಟ್ ಮಾಡಿ ಹೇಳ್ತಾ ಇದ್ರು ಕೂಡ ಅವ್ರು ಸಂಘಟನೆಯಲ್ಲಿ ಕೆಲಸ ಮಾಡಿದವ್ರು ಬಹಳಷ್ಟು ವರ್ಷ. ಎಲ್ಲರೂ ಕೂಡ ಸಡನ್ ಆಗಿ ಕೆಲಸ ಮಾಡಿದ ತಕ್ಷಣ ಎಲ್ರಿಗೂ ಪ್ರಮೋಷನ್ ಸಿಗ್ತದೆ. ಹರಿಪ್ರಸಾದ್ ಯಾವಾಗಲೂ MLA-ಗಳಾಗಿರ್ತಿದ್ರಿ. ಸಂಘಟನೆಯಲ್ಲೇ ನೀವೆಲ್ಲ ಕೆಲಸ ಮಾಡ್ತೀರಿ. ಯಾರು ಸಂಘಟನೆಯಲ್ಲಿ ಕೆಲಸ ಮಾಡಲ್ಲ? ನಾ ಹೇಳೋದು ಹರಿಪ್ರಸಾದ್ ಸಂಘಟನೆಯಲ್ಲಿ ಕೆಲಸ ಮಾಡಿದವ್ರಲ್ಲ. ಹರಿಪ್ರಸಾದ್ ಇಲ್ಲಿ ನಿಮ್ಗೆ ನೀವು ಐಡಿಯಾಲಜಿ ಪರವಾಗಿದ್ದಂತವ್ರೆ. ನೀವು ಪ್ರೊಫೆಷನಲ್ ಆಗಿ ಕೆಲಸ ಮಾಡಿರುವಾಗ್ಲೂ ಕೂಡ ನೀವು ಒಂದು ಐಡಿಯಾಲಜಿ 100% ನೀವು ಮಾತನಾಡಿದಂತವ್ರು. ಅಲ್ಲ 100% ಅಷ್ಟು ಸುಲಭವಾಗಿ ಅವಕಾಶ ನಿಮ್ಮ ರಾಜ್ಯಾಧ್ಯಕ್ಷ ಮಾಡ್ಬಿಡ್ತಾರೆ. ಅದೆಲ್ಲ ಹೇಳ್ತಿರೋದು. ನಾ ಹೇಳ್ತಿರೋದು ಯತೀಂದ್ರ ವರ್ಸಸ್ ಇವರು ಅಂತ ಡಿಫರೆನ್ಸ್ ನೋಡಿದಾಗ ನಿಮ್ಗೆ ವಿಜಯೇಂದ್ರ ಅವರು ಸಂಘಟನೆಯಲ್ಲಿ ಇದ್ದವರು. ಅವರು ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ನಲ್ಲಿ ಇದ್ರು ಅವರು. ಈಗ ಒಂದ್ ನಿಮಿಷ, ವೈ ರಾಘವೇಂದ್ರ ಅವ್ರನ್ನ ರಾಜಕೀಯಕ್ಕೆ ತಂದಾಗ ಏನು ಅವರು ಅಷ್ಟೇ ಸಂಘಟನೆಯಲ್ಲಿ ಇದ್ರು. ಅಲ್ಲ ಅವರು ಸಂಘಟನೆಯಲ್ಲಿ ಇದ್ರು ಜೊತೆಗೆ. ಒಂದ್ ನಿಮಿಷ, ಇವರು ಅಹಿಂದದಲ್ಲಿದ್ರು. ಅಲ್ಲ ಯಡಿಯೂರಪ್ಪ ನೋಡಿ ಅದೆಲ್ಲ ಹೇಳಕ್ ಸಂಘಟನೆಗಳು ಅಲ್ಲ. ಈಗ ಯಡಿಯೂರಪ್ಪನವರು ರಿಸೈನ್ ಮಾಡಿ ಅವ್ರು ಬಿಟ್ಕೊಟ್ಟ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಉಲ್ಟಾ ಅಪ್ಪ ಮಗನ್ಗಾಗಿ ಬಿಟ್ಕೊಟ್ಟಿದಲ್ಲ, ಮಗ ಅಪ್ಪನಿಗಾಗಿ ಬಿಟ್ಕೊಟ್ಟಿದ್ದಿಲ್ಲಿ. ಸೊ ಟೋಟ್ಲಿ ಉಲ್ಟಾ ಕೇಸ್ ಇಲ್ಲಿ. ಸಂಘಟನೆಯಿಂದನೂ ಬಂದಿಲ್ಲ ಯತೀಂದ್ರ ಅವರು, ಪಕ್ಷಕ್ಕೋಸ್ಕರನೂ ಕೆಲಸ ಮಾಡಿಲ್ಲ. ನೇರವಾಗಿ ಬಂದು ಕೂತ್ಕೊಂಡು MLC ನೇರವಾಗಿ ಹೋಗಿ ಮಂತ್ರಿ ಆಗ್ತಾರಲ್ಲ ಸರ್. ಅದನ್ನ ಕರ್ಕೊಂಡು ನಮ್ಮ ಪಕ್ಷ ಕಂಪೇರ್ ಮಾಡಕ್ ಆಗದೇ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ ವಿಜಯೇಂದ್ರ ಅವರು ಕೆಲಸ ಜಿಲ್ಲಾಧ್ಯಕ್ಷ ಕೆಲಸ ಮಾಡುವ ನಾನು ಇಲ್ಲಿದ್ದೀನಿ. ಮಾಡಿಲ್ಲ ಅಂತ ನನಗೆ ಗೊತ್ತು, ನಿಮ್ಗೇನು ಗೊತ್ತು? ನಾನು ಐ ಆಮ್ ರೆಪ್ರೆಸೆಂಟಿಂಗ್ ಮೈಸೂರು ರೂರಲ್. ಸತ್ಯನ ಎಲ್ಲರೂ ಒಪ್ಕೋಬೇಕು. ಒಂದೇ ನಿಮಿಷ, ಒಂದ್ ಜವಾಬ್ದಾರಿ ಅದು ತಗೋಬೇಕಲ್ಲ ಪಕ್ಷದಲ್ಲಿ. DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡ್ತಾರೆ. ಅವರ ಇಡೀ ಕುಟುಂಬಸ್ಥರು ಅಲ್ಲಿ ಖುಷಿಯಿಂದ ಇರೋದನ್ನ ನೋಡ್ತಾ ಇದೀವಿ. ಈ ದಿನಕ್ಕಾಗಿಯೇ ಕಾಯ್ತಾ ಇದ್ರು. ಈಗಾಗಲೇ ಉಷಾ DK ಶಿವಕುಮಾರ್ ಅವರನ್ನ ನೋಡ್ತಾ ಇದೀವಿ. ಅವರ ಮಗಳು ಐಶ್ವರ್ಯ ಅವರು ಕೂಡ ಮಾತಾಡ್ತಾ ತಮ್ಮ ಅಪ್ಪನಿಗೆ ಆಲ್ ದಿ ಬೆಸ್ಟ್ ಹೇಳಿದ್ರು. ಹಾಗೇನೆ ಉಷಾ ಅವರು ಕೂಡ ನಮ್ಮ ಯಜಮಾನರಿಗೆ ಆಲ್ ದಿ ಬೆಸ್ಟ್ ಅನ್ನುವಂತಹ ಒಂದು ವಿಷಯನ ನ್ಯೂಸ್ 18 ಕನ್ನಡದ ಮೂಲಕ ಮಾಡಿದ್ರು. DK ಶಿವಕುಮಾರ್ ಅವರು ಇದರಲ್ಲೂ ಕೂಡ ಒಂದು ಮೇಲ್ಪಂಕ್ತಿ ಹಾಕಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಯಾರಾದ್ರೂ ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಅವರು ಬಂದು ನೇರವಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದ್ರೆ ಇಲ್ಲಿ ಎಲ್ಲರ ಹತ್ರ ಬಂದು, ಧರ್ಮಗುರುಗಳ ಹತ್ರ ಬಂದು ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದು, ಯಾರ್ಯಾರು ಬಂದಿದ್ದಾರೆ ಅವರ ಹತ್ರ ವಿಷಯನ ಸ್ವೀಕರಿಸ್ತಾ ಇರುವಂತದ್ದು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಒಂದು ಮದುವೆ ಮನೆಯ ಸಂಭ್ರಮ ಕಾಣಿಸ್ತಾ ಇದೆ ಇಲ್ಲಿ. ಮುಖ್ಯಮಂತ್ರಿಯ ಪದಗ್ರಹಣದ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗಿ ಅವರಿಂದ ಒಂದು ಆಶೀರ್ವಾದ, ಅದರಲ್ಲೂ ಕೂಡ ಎಲ್ಲಾ ಧರ್ಮಗಳ
ಸ್ವಾಮೀಜಿಗಳಾಗಿರ್ಬೋದು, ಧರ್ಮಗುರುಗಳಾಗಿರ್ಬೋದು, ಹಾಗೆಯೇ ಜ್ಯೋತಿಷಿಗಳು ಸಾಕಷ್ಟು ಮಂದಿ ಅಲ್ಲಿ ಬಂದರು. ಅವರ ಹತ್ರನೂ ಕೂಡ ಅಲ್ಲಿ ಹೋಗಿ ಮಾತನಾಡಿಸಿ ಎಲ್ಲರ ಹತ್ರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಅವರ ಹತ್ರ ಅವರನ್ನು ಬಂದು ವಿಚಾರಿಸಿ ಆ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ಕೂಡ ಕಾಣ್ತಾ ಇದ್ದೀವಿ. ಈಗಾಗಲೇ ಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂತವರು ಮುಂದಿನ ಸಾಲಿನಲ್ಲಿ ಕುಳಿತಿದ್ದಾರೆ. ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ. ಇನ್ನೇನು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಯಾವ ಖಾತೆಯನ್ನು ನಿರೀಕ್ಷೆ ಮಾಡ್ತೀರಾ ಸರ್? ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸೇರ್ತಿದ್ದೀರಾ? ಯಾವ ಖಾತೆಯನ್ನು ನಿರೀಕ್ಷೆ ಮಾಡ್ತೀರಾ ಸರ್? ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಇಲ್ಲಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಜೋರಾಗಿ ಆಲ್ ದ ಬೆಸ್ಟ್. ಯಾರಿಗೆ ಹೇಳ್ತಿದ್ದೀರಾ? ಏನ್ ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್ ಇವರು? ಇದು ಒಂದು ಕನಸು, ಡ್ರೀಮ್ ಈಗ ಈಡೇರಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ತಂದೆಯವರಿಗೆ ಪ್ರೀತಿಯ ಸಲಹೆ? ಐಶ್ವರ್ಯ ಅವ್ರದ್ದು ಸೊ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈಗಾಗಲೇ ಅಲ್ಲಿಗೆ ಆಗಮಿಸಿರುವ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. 4:05 ಸರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಈ ಹಿಂದಿನ ಮಾಜಿ ಅಂದ್ರೆ ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯ ಅವರ ಆಗಮನ ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಆಗಮನಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಆಗಮನ ಆಗಿದೆ. ಕೆಲವು ಸೆಕೆಂಡ್ ಮಾತ್ರ ಬಾಕಿ ಇದೆ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗೋದಕ್ಕೆ. ಡಿ ಕೆ ಶಿವಕುಮಾರ್ ಅವರ ಕನಸು, ಮತ್ತೊಂದು ಕಡೆ ಅವರು ಪಟ್ಟಂತಹ ಶ್ರಮ, ತ್ಯಾಗ, ಜೊತೆಗೆ ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರೇ ಹೇಳಿದ ಹಾಗೆ ಇದು ಕೇವಲ ಕನಸು ಮಾತ್ರ ಅಲ್ಲ, ನಾನು ಪಟ್ಟಂತಹ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅನ್ನೋದನ್ನ ಹೇಳಿದ್ರು. ಈಗ ಅದು ಸಕ್ಸಸ್ ಆಗ್ತಿದೆ. ಶಾಂತಿಯುತವಾಗಿ ಸಮಾರಂಭವನ್ನ ಪ್ರಾರಂಭ ಮಾಡಲು ತಮ್ಮ ಸಹಕಾರವನ್ನು ಕೋರುತ್ತೀನಿ. ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಿದ್ದಾರೆ. ಸಂಸದರಾದ ಮಾನ್ಯ ಶ್ರೀ ವೇಣುಗೋಪಾಲ್ ಅವರು, ಮಾನ್ಯ ಶ್ರೀ ಸುರ್ಜೇವಾಲಾ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಾರೆ. ಮಾನ್ಯ ರಾಜ್ಯಪಾಲರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಮಾನ್ಯ ರಾಜ್ಯಪಾಲರ ಹಾಗೂ ಎಲ್ಲ ಗಣ್ಯರ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸುತ್ತೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು. ಪ್ರಪ್ರಥಮವಾಗಿ ನಾನು ಸನ್ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬುಕ್ಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ರಾಜ್ಯಪಾಲರಿಗೆ ಬುಕ್ಕೆ ಕೊಡಬೇಕಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕೇಳ್ಕೊಳ್ತಾ ಇದ್ದೀನಿ. ಬುಕ್ಕೆ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಈಗ ಎಲ್ಲರೂ ಎದ್ದು ನಿಂತು ನಾವು ವಂದೇ ಮಾತರಂ ನುಡಿಸ್ತಾ ಇದ್ದೀವಿ. ಎವ್ರಿಬಡಿ ಮೇ ಕೀಪ್ ಸ್ಟ್ಯಾಂಡಿಂಗ್. जय भारत जननी तनुजाते
Now we will have national anthem by police band. Kindly keep standing. ಧನ್ಯವಾದಗಳು. ಎಲ್ಲರೂ ಕೂತ್ಕೊಳ್ಬೇಕು. ಕೈಂಡ್ಲಿ ಟೇಕ್ ಯುವರ್ ಸೀಟ್ಸ್. ಇಂದು ದಿನಾಂಕ 3/6/26 ಸಂಜೆ 4 ಗಂಟೆಗೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿರುವ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನೂತನ ಸಚಿವರುಗಳ ಪ್ರಮಾಣ ವಚನ ಸಮಾರಂಭಕ್ಕೆ ನಾನು ಎಲ್ಲರನ್ನ ಸ್ವಾಗತಿಸುತ್ತೇನೆ. ಮೊದಲನೇದಾಗಿ ನಮ್ಮಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿರುತ್ತಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್, ತಾವು ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಸ್ವಾಗತವನ್ನು, ಶಾಲ್ವನ್ನು ಕೊಟ್ಟು ಸ್ವಾಗತವನ್ನು ಕೋರಬೇಕಾಗಿ ಕೋರುತ್ತೀನಿ. ಬೇಗ ಬನ್ನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ. ಮಾನ್ಯ ಗೌರವಾನ್ವಿತ ಮಾನ್ಯ ಮುಖ್ಯ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ಚೀಫ್ ಜಸ್ಟಿಸ್ ಅವರಿಗೆ ಕೂಡ ಸ್ವಾಗತವನ್ನು ಕೋರಬೇಕಾಗಿ ಅಂತ ನಾನು ಕೋರುತ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ, ಅವರನ್ನು ಕೂಡ ಸ್ವಾಗತವನ್ನು ಕೋರಬೇಕಾಗಿ ಅಂತ ವಿನಂತಿಸುತ್ತೀನಿ. ಶ್ರೀ ರಾಹುಲ್ ಗಾಂಧೀಜಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಲೋಕಸಭೆ, ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸಬೇಕಾಗಿ ಕೋರುತ್ತೀನಿ.
ಸುಖವಿಂದರ್ ಸಿಂಗ್ ಸುಖು, ಮಾನ್ಯ ಮುಖ್ಯಮಂತ್ರಿಗಳು ಹಿಮಾಚಲ್ ಪ್ರದೇಶ್ ಚೀಫ್ ಮಿನಿಸ್ಟರ್. We now welcome the Honorable Chief Minister of Himachal Pradesh, Shri Sukhvinder Singh Sukhu. We now welcome Shri Revanth Reddy, Honorable Chief Minister of Telangana. We also welcome Shri V.D. Satishan, Honorable Chief Minister of Kerala. Our warm welcome to Shri K.C. Venugopal ji, Honorable Member of Parliament. We now welcome Shri Randeep Singh Surjewala ji, Honorable Member of Parliament. And it is our proud privilege to welcome Shri D.K. Shivkumar ji, who is going to take the oath as the Chief Minister of Karnataka. We have our Honorable Chairperson of the Legislative Council, Shri Horatti ji. I request Honorable D.K. Shivkumar ji to welcome him. We have Honorable Justice of the High Court, Shri D.K. Singh ji. I welcome him. I welcome all the state guests who are seated on the stage. ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಲು ಆಗಮಿಸಿರುವ ನಮ್ಮ ಎಲ್ಲ ನೂತನ ಸಚಿವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೀನಿ. ಅದೇ ರೀತಿ ರಾಜ್ಯದ ಎಲ್ಲ ಮಹಾಜನತೆ, ಶಾಸಕರು, ಮಾನ್ಯ ಸಂಸದರು, ಆಮೇಲೆ ವಿವಿಧ ಧರ್ಮದ ಗುರುಗಳು, ಹಾಗೆ ನಮ್ಮಲ್ಲಿ ಮಾಜಿ ಸಚಿವರು, ಎಲ್ಲ ಕುಟುಂಬದ ಸದಸ್ಯರು, ಮಾಧ್ಯಮದ ಹಾಗೂ ಪತ್ರಿಕೆ ವರ್ಗದ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈಗ ನಾನು ಪ್ರಮಾಣ ವಚನವನ್ನು ಕಾರ್ಯಕ್ರಮವನ್ನು ಆರಂಭಿಸಲು ಗೌರವಾನ್ವಿತ ರಾಜ್ಯಪಾಲರ ಅನುಮತಿಯನ್ನು ಕೋರುತ್ತೀನಿ. ಸರ್, ಐ ರಿಕ್ವೆಸ್ಟ್ ಯುವರ್ ಪರ್ಮಿಷನ್. Honorable Governor has given the permission to carry out the oath-taking ceremony of the Honorable Chief Minister. I request Shri D.K. Shivkumar ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ಅವರನ್ನು ಆಹ್ವಾನಿಸುತ್ತೇನೆ. ಅವರ ಹಿರಿಯರಿಗೆ ಪುಷ್ಪ ಅರ್ಚನೆಯನ್ನು ಮಾಡಲಿದ್ದಾರೆ.
ಮಾನ್ಯ ರಾಜ್ಯಪಾಲರು ಈಗ ಪದವಿಯ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಬೋಧನೆ ಮಾಡಲಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿಯದೇ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಮುಕ್ತ ನಿರ್ವಹಣೆ ಅಗತ್ಯವಾಗುವುದೆಂದು ಸಂದರ್ಭದಲ್ಲಿ ಅಲ್ಲದೆ ಅನಾತ್ಯ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಧನ್ಯವಾದಗಳು ಸರ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೂಗುಚ್ಛೆಯನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದಿಸಲಿದ್ದಾರೆ. ಚಪ್ಪಾಳೆಯೊಂದಿಗೆ ಈಗ ನಾನು ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ಆಹ್ವಾನಿಸುತ್ತೇನೆ. ನಾನು ಡಾಕ್ಟರ್ ಜಿ. ಪರಮೇಶ್ವರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಡಾಕ್ಟರ್ ಜಿ. ಪರಮೇಶ್ವರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ
ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಪ್ರಮಾಣ ವಚನ ಸಹಿಯನ್ನು ಮಾಡಲಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ರಾಜ್ಯಪಾಲರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹೂಗುಚ್ಚೆ ಮೂಲಕ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿರುತ್ತಾರೆ. ಸಿಎಂ ಸಾಹೇಬ್. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೂಗುಚ್ಚೆ ಮೂಲಕ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಈಗ ಶ್ರೀ KH ಮುನಿಯಪ್ಪ ಅವರನ್ನು ಸಂಪುಟ ದರ್ಜಾ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ನಾನು ಆಹ್ವಾನಿಸುತ್ತೇನೆ. ನಾನು ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷ ಇಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದೇನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಿರಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಮಾನ್ಯ ಸಚಿವರು ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ.
ಮಾನ್ಯ ಸಚಿವರಿಗೆ ಮಾನ್ಯ ರಾಜ್ಯಪಾಲರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹೂಗುಚ್ಚೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿದ್ದಾರೆ. ಬುಕ್ಕೆ ಕೊಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈಗ ಶ್ರೀ KG ಜಾರ್ಜ್ ಅವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ಆಹ್ವಾನಿಸುತ್ತೇನೆ. KJ ಜಾರ್ಜ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವೊಂದನ್ನು ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು KJ ಜಾರ್ಜ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಧನ್ಯವಾದಗಳು ಸರ್. ಈಗ ಮಾನ್ಯ ಸಚಿವರು ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ಮಾನ್ಯ ಸಚಿವರಿಗೆ ಹೂಗುಚ್ಚೆ ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದನೆಯನ್ನು ನೀಡಲಿದ್ದಾರೆ. ಶ್ರೀ MB ಪಾಟೀಲ್ ಅವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ಆಹ್ವಾನಿಸುತ್ತೇನೆ. ನಾನು MB ಪಾಟೀಲ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನು ಮಾಡುತ್ತೇನೆಂದು ವಿಶ್ವಗುರು ಅಣ್ಣ ಬಸವಣ್ಣನವರ ಹಾಗೂ ಬಸವಾದಿ ಶರಣರ ಹಾಗೂ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು MB ಪಾಟೀಲ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ
ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸಲು ಎಂದು ವಿಶ್ವಗುರು ಅಣ್ಣ ಬಸವಣ್ಣನವರ ಹಾಗೂ ಬಸವಾದಿ ಶರಣರ ಮತ್ತು ಶ್ರೀ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು ಸರ್. ಮಾನ್ಯ ಸಚಿವರು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ಮಾನ್ಯ ಸಚಿವರಿಗೆ ಮನವಿ, ಪ್ರಮಾಣ ವಚನದಲ್ಲಿ ಬರೆದಿರುವ ಶಬ್ದಗಳನ್ನು ಮತ್ತು ವಾಕ್ಯಗಳನ್ನು ಮಾತ್ರ ಓದಬೇಕು ಅಂತ ಮಾನ್ಯ ರಾಜ್ಯಪಾಲರು ನಿರ್ದೇಶನ ನೀಡಿರ್ತಾರೆ. ಮಾನ್ಯ ಸಚಿವರಿಗೆ ಹೂಗುಚ್ಚೆ ಮೂಲಕ ಮಾನ್ಯ ರಾಜ್ಯಪಾಲರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ. ಧನ್ಯವಾದಗಳು ಸರ್. ಈಗ ಶ್ರೀ ರಾಮಲಿಂಗಾರೆಡ್ಡಿ ಅವರನ್ನು ಸಚಿವ ಸಂಪುಟ